ಪಾಲಿಕೆ ಮಾಡದ ಕೆಲಸವನ್ನ ಟ್ರಾಫಿಕ್ ಪೊಲೀಸರಿಂದ ಆಗಿದೆ. ರಾಯಚೂರಿನಲ್ಲಿ ಗುಂಡಿ ಮುಚ್ಚಿದ್ದಾರೆ ಟ್ರಾಫಿಕ್ ಪೊಲೀಸರು. ಕೇಂದ್ರ ಬಸ್ ನಿಲ್ದಾಣದ ಬಳಿ ರಸ್ತೆಯಲ್ಲಿರ್ತಕ್ಕಂತಹ ಗುಂಡಿಗಳ ಸಮಸ್ಯೆ ನಿರಂತರವಾಗಿ ಕಾಡ್ತಾನೆ ಇತ್ತು. ರಸ್ತೆ ಗುಂಡಿಗಳಿಂದ ಪರದಾಡ್ತಿದ್ದಂತಹ ವಾಹನ ಸವಾರರು ಹೀಗಾಗಿ ಖುದ್ದು ಪಾಲಿಕೆ ಅಧಿಕಾರಿಗಳು ಬರೋದು ಬೇಡ, ಹಾಗಾಗಿ ನಾವೇ ಮಣ್ಣನ್ನು ತರಿಸಿ ಮುಚ್ಚಿಬಿಡೋಣ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವೇ ಮಣ್ಣು ತರಿಸಿ ಇದೀಗ ಪೊಲೀಸರು ಮುಚ್ಚಿದ್ದಾರೆ. ಇನ್ನು ಟ್ರಾಫಿಕ್ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ, ಇದು ರಾಯಚೂರಿನಲ್ಲಿ ರಸ್ತೆ ಹದಗೆಟ್ಟು ಹೋಗಿರ್ತಕ್ಕಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಪಾಲಿಕೆ ಮಾಡದೇ ಇರತಕ್ಕಂತಹ ಕೆಲಸವನ್ನ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಇದೀಗ ಮಾಡಿದ್ದಾರೆ. ಗುಂಡಿ ಮುಚ್ಚಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದಿನವಾದ್ರೆ ಸಾಕು ಅದೇ ರಸ್ತೆಯಲ್ಲಿ ಸಾವಿರಾರು ಜನ ಅಡ್ಡಾಡ್ತಿರ್ತಾರೆ. ಆಫೀಸ್ ಕಚೇರಿಗಳು ಹೋಗ್ತಿರ್ತಾರೆ, ಸ್ಕೂಲು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಹೋಗ್ತಿರ್ತಾರೆ. ಹೀಗಾಗಿ ಬೇಡವೇ ಬೇಡ ಅಧಿಕಾರಿಗಳು ನಾವೇ ಮಾಡೋಣ ಅಂತಕ್ಕಂತಹ ನಿಟ್ಟಿನಲ್ಲಿ ಸ್ವಯಂ ಪ್ರೇರಣೆಯಿಂದ ಅಧಿಕಾರಿಗಳು ಗುಂಡಿನ ಮುಚ್ಚಿದ್ದಾರೆ. ಸಾರ್ವಜನಿಕರು ಈ ಒಂದು ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪಾಲಿಕೆ ಮಾಡದ ಕೆಲಸವನ್ನ ಟ್ರಾಫಿಕ್ ಪೊಲೀಸರಿಂದ ಆಗಿದೆ. ರಾಯಚೂರಿನಲ್ಲಿ ಗುಂಡಿ ಮುಚ್ಚಿದ್ದಾರೆ ಟ್ರಾಫಿಕ್ ಪೊಲೀಸರು. ಕೇಂದ್ರ ಬಸ್ ನಿಲ್ದಾಣದ ಬಳಿ ರಸ್ತೆಯಲ್ಲಿರ್ತಕ್ಕಂತಹ ಗುಂಡಿಗಳ ಸಮಸ್ಯೆ ನಿರಂತರವಾಗಿ ಕಾಡ್ತಾನೆ ಇತ್ತು. ರಸ್ತೆ ಗುಂಡಿಗಳಿಂದ ಪರದಾಡ್ತಿದ್ದಂತಹ ವಾಹನ ಸವಾರರು ಹೀಗಾಗಿ ಖುದ್ದು ಪಾಲಿಕೆ ಅಧಿಕಾರಿಗಳು ಬರೋದು ಬೇಡ, ಹಾಗಾಗಿ ನಾವೇ ಮಣ್ಣನ್ನು ತರಿಸಿ ಮುಚ್ಚಿಬಿಡೋಣ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವೇ ಮಣ್ಣು ತರಿಸಿ ಇದೀಗ ಪೊಲೀಸರು ಮುಚ್ಚಿದ್ದಾರೆ. ಇನ್ನು ಟ್ರಾಫಿಕ್ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ, ಇದು ರಾಯಚೂರಿನಲ್ಲಿ ರಸ್ತೆ ಹದಗೆಟ್ಟು ಹೋಗಿರ್ತಕ್ಕಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಪಾಲಿಕೆ ಮಾಡದೇ ಇರತಕ್ಕಂತಹ ಕೆಲಸವನ್ನ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಇದೀಗ ಮಾಡಿದ್ದಾರೆ. ಗುಂಡಿ ಮುಚ್ಚಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದಿನವಾದ್ರೆ ಸಾಕು ಅದೇ ರಸ್ತೆಯಲ್ಲಿ ಸಾವಿರಾರು ಜನ ಅಡ್ಡಾಡ್ತಿರ್ತಾರೆ. ಆಫೀಸ್ ಕಚೇರಿಗಳು ಹೋಗ್ತಿರ್ತಾರೆ, ಸ್ಕೂಲು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಹೋಗ್ತಿರ್ತಾರೆ. ಹೀಗಾಗಿ ಬೇಡವೇ ಬೇಡ ಅಧಿಕಾರಿಗಳು ನಾವೇ ಮಾಡೋಣ ಅಂತಕ್ಕಂತಹ ನಿಟ್ಟಿನಲ್ಲಿ ಸ್ವಯಂ ಪ್ರೇರಣೆಯಿಂದ ಅಧಿಕಾರಿಗಳು ಗುಂಡಿನ ಮುಚ್ಚಿದ್ದಾರೆ. ಸಾರ್ವಜನಿಕರು ಈ ಒಂದು ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪಾಲಿಕೆ ಮಾಡದ ಕೆಲಸವನ್ನ ಟ್ರಾಫಿಕ್ ಪೊಲೀಸರಿಂದ ಆಗಿದೆ. ರಾಯಚೂರಿನಲ್ಲಿ ಗುಂಡಿ ಮುಚ್ಚಿದ್ದಾರೆ ಟ್ರಾಫಿಕ್ ಪೊಲೀಸರು. ಕೇಂದ್ರ ಬಸ್ ನಿಲ್ದಾಣದ ಬಳಿ ರಸ್ತೆಯಲ್ಲಿರ್ತಕ್ಕಂತಹ ಗುಂಡಿಗಳ ಸಮಸ್ಯೆ ನಿರಂತರವಾಗಿ ಕಾಡ್ತಾನೆ ಇತ್ತು. ರಸ್ತೆ ಗುಂಡಿಗಳಿಂದ ಪರದಾಡ್ತಿದ್ದಂತಹ ವಾಹನ ಸವಾರರು ಹೀಗಾಗಿ ಖುದ್ದು ಪಾಲಿಕೆ ಅಧಿಕಾರಿಗಳು ಬರೋದು ಬೇಡ, ಹಾಗಾಗಿ ನಾವೇ ಮಣ್ಣನ್ನು ತರಿಸಿ ಮುಚ್ಚಿಬಿಡೋಣ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವೇ ಮಣ್ಣು ತರಿಸಿ ಇದೀಗ ಪೊಲೀಸರು ಮುಚ್ಚಿದ್ದಾರೆ. ಇನ್ನು ಟ್ರಾಫಿಕ್ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ, ಇದು ರಾಯಚೂರಿನಲ್ಲಿ ರಸ್ತೆ ಹದಗೆಟ್ಟು ಹೋಗಿರ್ತಕ್ಕಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಪಾಲಿಕೆ ಮಾಡದೇ ಇರತಕ್ಕಂತಹ ಕೆಲಸವನ್ನ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಇದೀಗ ಮಾಡಿದ್ದಾರೆ. ಗುಂಡಿ ಮುಚ್ಚಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದಿನವಾದ್ರೆ ಸಾಕು ಅದೇ ರಸ್ತೆಯಲ್ಲಿ ಸಾವಿರಾರು ಜನ ಅಡ್ಡಾಡ್ತಿರ್ತಾರೆ. ಆಫೀಸ್ ಕಚೇರಿಗಳು ಹೋಗ್ತಿರ್ತಾರೆ, ಸ್ಕೂಲು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಹೋಗ್ತಿರ್ತಾರೆ. ಹೀಗಾಗಿ ಬೇಡವೇ ಬೇಡ ಅಧಿಕಾರಿಗಳು ನಾವೇ ಮಾಡೋಣ ಅಂತಕ್ಕಂತಹ ನಿಟ್ಟಿನಲ್ಲಿ ಸ್ವಯಂ ಪ್ರೇರಣೆಯಿಂದ ಅಧಿಕಾರಿಗಳು ಗುಂಡಿನ ಮುಚ್ಚಿದ್ದಾರೆ. ಸಾರ್ವಜನಿಕರು ಈ ಒಂದು ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪಾಲಿಕೆ ಮಾಡದ ಕೆಲಸವನ್ನ ಟ್ರಾಫಿಕ್ ಪೊಲೀಸರಿಂದ ಆಗಿದೆ. ರಾಯಚೂರಿನಲ್ಲಿ ಗುಂಡಿ ಮುಚ್ಚಿದ್ದಾರೆ ಟ್ರಾಫಿಕ್ ಪೊಲೀಸರು. ಕೇಂದ್ರ ಬಸ್ ನಿಲ್ದಾಣದ ಬಳಿ ರಸ್ತೆಯಲ್ಲಿರ್ತಕ್ಕಂತಹ ಗುಂಡಿಗಳ ಸಮಸ್ಯೆ ನಿರಂತರವಾಗಿ ಕಾಡ್ತಾನೆ ಇತ್ತು. ರಸ್ತೆ ಗುಂಡಿಗಳಿಂದ ಪರದಾಡ್ತಿದ್ದಂತಹ ವಾಹನ ಸವಾರರು ಹೀಗಾಗಿ ಖುದ್ದು ಪಾಲಿಕೆ ಅಧಿಕಾರಿಗಳು ಬರೋದು ಬೇಡ, ಹಾಗಾಗಿ ನಾವೇ ಮಣ್ಣನ್ನು ತರಿಸಿ
ಮುಚ್ಚಿಬಿಡೋಣ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವೇ ಮಣ್ಣು ತರಿಸಿ ಇದೀಗ ಪೊಲೀಸರು ಮುಚ್ಚಿದ್ದಾರೆ. ಇನ್ನು ಟ್ರಾಫಿಕ್ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ, ಇದು ರಾಯಚೂರಿನಲ್ಲಿ ರಸ್ತೆ ಹದಗೆಟ್ಟು ಹೋಗಿರ್ತಕ್ಕಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಪಾಲಿಕೆ ಮಾಡದೇ ಇರತಕ್ಕಂತಹ ಕೆಲಸವನ್ನ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಇದೀಗ ಮಾಡಿದ್ದಾರೆ. ಗುಂಡಿ ಮುಚ್ಚಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದಿನವಾದರೆ ಸಾಕು ಅದೇ ರಸ್ತೆಯಲ್ಲಿ ಸಾವಿರಾರು ಜನ ಅಡ್ಡಾಡ್ತಿರ್ತಾರೆ. ಆಫೀಸ್ ಕಚೇರಿಗಳು ಹೋಗ್ತಿರ್ತಾರೆ, ಸ್ಕೂಲು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಹೋಗ್ತಿರ್ತಾರೆ. ಹೀಗಾಗಿ ಬೇಡವೇ ಬೇಡ ಅಧಿಕಾರಿಗಳು ನಾವೇ ಮಾಡೋಣ ಅಂತಕ್ಕಂತಹ ನಿಟ್ಟಿನಲ್ಲಿ ಸ್ವಯಂ ಪ್ರೇರಣೆಯಿಂದ ಅಧಿಕಾರಿಗಳು ಗುಂಡಿನ ಮುಚ್ಚಿದ್ದಾರೆ. ಸಾರ್ವಜನಿಕರು ಈ ಒಂದು ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪಾಲಿಕೆ ಮಾಡದ ಕೆಲಸವನ್ನ ಟ್ರಾಫಿಕ್ ಪೊಲೀಸರಿಂದ ಆಗಿದೆ. ರಾಯಚೂರಿನಲ್ಲಿ ಗುಂಡಿ ಮುಚ್ಚಿದ್ದಾರೆ ಟ್ರಾಫಿಕ್ ಪೊಲೀಸರು. ಕೇಂದ್ರ ಬಸ್ ನಿಲ್ದಾಣದ ಬಳಿ ರಸ್ತೆಯಲ್ಲಿರ್ತಕ್ಕಂತಹ ಗುಂಡಿಗಳ ಸಮಸ್ಯೆ ನಿರಂತರವಾಗಿ ಕಾಡ್ತಾನೆ ಇತ್ತು. ರಸ್ತೆ ಗುಂಡಿಗಳಿಂದ ಪರದಾಡ್ತಿದ್ದಂತಹ ವಾಹನ ಸವಾರರು ಹೀಗಾಗಿ ಖುದ್ದು ಪಾಲಿಕೆ ಅಧಿಕಾರಿಗಳು ಬರೋದು ಬೇಡ, ಹಾಗಾಗಿ ನಾವೇ ಮಣ್ಣನ್ನು ತರಿಸಿ ಮುಚ್ಚಿಬಿಡೋಣ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವೇ ಮಣ್ಣು ತರಿಸಿ ಇದೀಗ ಪೊಲೀಸರು ಮುಚ್ಚಿದ್ದಾರೆ. ಇನ್ನು ಟ್ರಾಫಿಕ್ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ, ಇದು ರಾಯಚೂರಿನಲ್ಲಿ ರಸ್ತೆ ಹದಗೆಟ್ಟು ಹೋಗಿರ್ತಕ್ಕಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಪಾಲಿಕೆ ಮಾಡದೇ ಇರತಕ್ಕಂತಹ ಕೆಲಸವನ್ನ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಇದೀಗ ಮಾಡಿದ್ದಾರೆ. ಗುಂಡಿ ಮುಚ್ಚಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದಿನವಾದರೆ ಸಾಕು ಅದೇ ರಸ್ತೆಯಲ್ಲಿ ಸಾವಿರಾರು ಜನ ಅಡ್ಡಾಡ್ತಿರ್ತಾರೆ. ಆಫೀಸ್ ಕಚೇರಿಗಳು ಹೋಗ್ತಿರ್ತಾರೆ, ಸ್ಕೂಲು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಹೋಗ್ತಿರ್ತಾರೆ. ಹೀಗಾಗಿ ಬೇಡವೇ ಬೇಡ ಅಧಿಕಾರಿಗಳು ನಾವೇ ಮಾಡೋಣ ಅಂತಕ್ಕಂತಹ ನಿಟ್ಟಿನಲ್ಲಿ ಸ್ವಯಂ ಪ್ರೇರಣೆಯಿಂದ ಅಧಿಕಾರಿಗಳು ಗುಂಡಿನ ಮುಚ್ಚಿದ್ದಾರೆ. ಸಾರ್ವಜನಿಕರು ಈ ಒಂದು ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪಾಲಿಕೆ ಮಾಡದ ಕೆಲಸವನ್ನ ಟ್ರಾಫಿಕ್ ಪೊಲೀಸರಿಂದ ಆಗಿದೆ. ರಾಯಚೂರಿನಲ್ಲಿ ಗುಂಡಿ ಮುಚ್ಚಿದ್ದಾರೆ ಟ್ರಾಫಿಕ್ ಪೊಲೀಸರು. ಕೇಂದ್ರ ಬಸ್ ನಿಲ್ದಾಣದ ಬಳಿ ರಸ್ತೆಯಲ್ಲಿರ್ತಕ್ಕಂತಹ ಗುಂಡಿಗಳ ಸಮಸ್ಯೆ ನಿರಂತರವಾಗಿ ಕಾಡ್ತಾನೆ ಇತ್ತು. ರಸ್ತೆ ಗುಂಡಿಗಳಿಂದ ಪರದಾಡ್ತಿದ್ದಂತಹ ವಾಹನ ಸವಾರರು ಹೀಗಾಗಿ ಖುದ್ದು ಪಾಲಿಕೆ ಅಧಿಕಾರಿಗಳು ಬರೋದು ಬೇಡ, ಹಾಗಾಗಿ ನಾವೇ ಮಣ್ಣನ್ನು ತರಿಸಿ ಮುಚ್ಚಿಬಿಡೋಣ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವೇ ಮಣ್ಣು ತರಿಸಿ ಇದೀಗ ಪೊಲೀಸರು ಮುಚ್ಚಿದ್ದಾರೆ. ಇನ್ನು ಟ್ರಾಫಿಕ್ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ, ಇದು ರಾಯಚೂರಿನಲ್ಲಿ ರಸ್ತೆ ಹದಗೆಟ್ಟು ಹೋಗಿರ್ತಕ್ಕಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಪಾಲಿಕೆ ಮಾಡದೇ ಇರತಕ್ಕಂತಹ ಕೆಲಸವನ್ನ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಇದೀಗ ಮಾಡಿದ್ದಾರೆ. ಗುಂಡಿ ಮುಚ್ಚಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದಿನವಾದರೆ ಸಾಕು ಅದೇ ರಸ್ತೆಯಲ್ಲಿ ಸಾವಿರಾರು ಜನ ಅಡ್ಡಾಡ್ತಿರ್ತಾರೆ. ಆಫೀಸ್ ಕಚೇರಿಗಳು ಹೋಗ್ತಿರ್ತಾರೆ, ಸ್ಕೂಲು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಹೋಗ್ತಿರ್ತಾರೆ. ಹೀಗಾಗಿ ಬೇಡವೇ ಬೇಡ ಅಧಿಕಾರಿಗಳು ನಾವೇ ಮಾಡೋಣ ಅಂತಕ್ಕಂತಹ ನಿಟ್ಟಿನಲ್ಲಿ ಸ್ವಯಂ ಪ್ರೇರಣೆಯಿಂದ ಅಧಿಕಾರಿಗಳು ಗುಂಡಿನ ಮುಚ್ಚಿದ್ದಾರೆ. ಸಾರ್ವಜನಿಕರು ಈ ಒಂದು ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ.